ಇತ್ತೀಚಿನ ದಿನಗಳಲ್ಲಿ ಯಾವುದಾದರೂ ಮಗು ಆದರೆ ಸಾಕು ಎನ್ನುವ ಈ ಕಾಲದಲ್ಲಿ ಶಾಂತಮ್ಮನವರು ಬರೀ ಹೆಣ್ಣು ಮಗು ಹೆರಿಗೆ ಆಗಿರುವುದಕ್ಕಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಕಾಟಂ ಲಿಂಗಯ್ಯ ಪತ್ನಿ ಶಾರದಮ್ಮರವರಿಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಇದನ್ನು ಖಂಡಿಸುತ್ತೇನೆ ಎಂದು ಕನ್ನಡಿಗರ ಕಹಳ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ಸುನೀತಾಬಾಯಿ ಹೇಳಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಮಗೆ ಗಂಡು ಮಕ್ಕಳು ಬೇಕಾಗಿದ್ದರೆ ಕಾನೂನು ರೀತಿಯಲ್ಲಿ ಡೈವರ್ಸ್ ತೆಗೆದು ಬೇರೆ ಮದುವೆ ಆಗಬಹುದು. ಅಂಥದರಲ್ಲಿ ಈ ಮಹಿಳೆಯನ್ನು ಒಡೆದಿರುವುದು ನೋವಿನ ಸಂಗತಿ ಎಂದರು. ಹೆಣ್ಣನ್ನು ಮನೆ ಬೆಳಗುವ ಸಂಸಾರದ ಕಣ್ಣು ಅನ್ನುತ್ತಾರೆ. ಹೆಣ್ಣನ್ನು ಭೂಮಿ ತೂಕದ ಸಹನೆಗೆ ಹೋಲಿಸಿದ್ದಾರೆ. ಅದಕ್ಕೆ ಹೆಣ್ಣು ಅಂದರೆ ಹುಟ್ಟಿದ ಮನೆ ಸೇರಿದ ಮನೆ ಎರಡನ್ನೂ ಬೆಳಗುವವಳು ಎನ್ನುತ್ತಿದ್ದ ಒಂದು ಕಾಲ ಇತ್ತು. ನಂತರದ ದಿನಗಳಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಕೂಡಲೇ ಮೂಗು ಮುರಿಯುತ್ತಿದ್ದಾರೆ. ಅಂತಹ ಕಾಲ ಬಂದಿದೆ. ಈಗಿನ ಪತಿ ಗಂಡು ಮಕ್ಕಳು ಬೇಕು ಎಂದು ಹಠ ಹಿಡಿಯುತ್ತಾರೆ. ಅಂಥದರಲ್ಲಿ ಶಾಂತಮ್ಮನವರನ್ನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಭೇಟಿ ನೀಡಿದಾಗ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಆದ್ದರಿಂದ 6 ಜನ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಗಣೇಶ ಬಿವಿ ತುಮಕೂರು ಜಿಲ್ಲಾಧ್ಯಕ್ಷರು, ಹರೀಶ್ ಎಸ್ ಜಿಲ್ಲಾ ಉಪಾಧ್ಯಕ್ಷರು, ಸಂತೋಷ್ ನಗರ ಯುವ ಘಟಕ ಅಧ್ಯಕ್ಷರು, ಗಿರೀಶ್ ಎಂ ರೈತ ಘಟಕ ಅಧ್ಯಕ್ಷರು, ರಮೇಶ್ ಎಂ ರಾಷ್ಟ್ರೀಯ ನ್ಯಾಯಪರ ವೇದಿಕೆ ಸಂಸ್ಥಾಪಕರು, ಸವಿತಾ ರಾಜ್ಯ ಕಾರ್ಮಿಕ ಸಂಘಟಕ ಯೂನಿಯನ್, ಯಶೋಧ ಪ್ರಧಾನ ಕಾರ್ಯದರ್ಶಿ ಹಾಗೂ ಇನ್ನು ಇತರರು ಇದ್ದರು. ವರದಿ ಹರೀಶ್, NKS TV4 ನಾಯಕನಹಟ್ಟಿ. ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸುನೀತಾಬಾಯಿ ಅಂತ ಹೇಳಿ, ನಾವಿವತ್ತು ಬೆಂಗಳೂರಿಂದ ಒಂದು ಹೆಣ್ಮಗಳು ವಿಚಾರವಾಗಿ ನಮಗೆ ಕರೆ ಬರ್ತದೆ. ನಿನ್ನೆ ರಾತ್ರಿ ಕರೆ ಬಂದಾಗ ನಾವು ಇವತ್ತು ಸ್ಪಂದಿಸುವಂಥ ಕೆಲಸ ಮಾಡಿದ್ದೀವಿ. ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ. ಆ ಹೆಣ್ಮಗು ನೋಡಿ ಈ ಒಂದು ಪರಿಸ್ಥಿತಿಲಿದ್ದಾಳೆ. ತಾವು ಗಮನಿಸ್ಬೋದು ಯಾವ ರೀತಿ ಆಗಿದೆ ಹೆಣ್ಮಗುಗೆ ಅಂತ ಹೇಳಿ ನೋಡ್ಬೋದು ನೀವು. ಈ ಫೋಟೋಗಳನ್ನೆಲ್ಲ ನಾವು ತೋರಿಸೋ ಹಾಗಿಲ್ಲ, ಬೆನ್ನಾಗಿರೋದ್ರಿಂದ ನಾನು ತೋರಿಸ್ತೀನಿ, ತೊಂದರೆ ಇಲ್ಲ ಅಂತ ಹೇಳಿ. ನೋಡಿ ಈ ರೀತಿ ಹಲ್ಲೆ ಮಾಡಿರೋವಂಥದ್ದು, 6 ಜನ ಸೇರಿಕೊಂಡು ಹಲ್ಲೆ ಮಾಡಿರೋವಂಥದ್ದು. ಹುಡುಗಿ ಹೆಸರು ಬಂದು ಶಾಂತಮ್ಮ ಅಂತ ಹೇಳಿ, ಕೆರೆ ಮುದ್ಲಟ್ಟಿ ಗ್ರಾಮದ ಹೆಣ್ಮಗಳು ಇವಳು, ಸೊಸೆ, ಆ ಊರಿನ ಸೊಸೆ. ಈಕೆ ಗಂಡ ಮತ್ತೆ ಅತ್ತೆ ಮಾವ ಮತ್ತೆ ಆಮೇಲೆ ಆಕೆಗೇನೋ ಆತ ಗಂಡ ಏನಿದ್ದಾನೆ ಅವನಿಗೇನೋ ಇನ್ನೊಂದು ಹೆಣ್ಮಗಳು ಸವಾಸ ಇದೆಯಂತೆ. ಆ ಹೆಣ್ಮಗಳು ಮತ್ತೆ ಆಕೆ ಅಪ್ಪ ಅಮ್ಮ ಎಲ್ಲರೂ ಸೇರ್ಕೊಂಡು ಈ ಹೆಣ್ಮಕ್ಳು ಏನು ವಾಸ ಇರ್ತಾಳೆ ಆ ಮನೆಗೆ ಹೋಗಿ ಬಾಗ್ಲ ಹಾಕೊಂಡು ಚಿಲ್ಕ ಹಾಕೊಂಡು ಒಳಗಡೆಯಿಂದ ಹಲ್ಲೆ ಮಾಡಿರೋ ಅಂಥದ್ದು. ಎಷ್ಟು ಸರಿ ಇದು? ಈ ವಿಚಾರವಾಗಿ ನಾವು ಹೆಣ್ಮಕ್ಳ ಹತ್ರ ಹೇಳಿಕೆ ತಗೊಂಡು ಇವತ್ತು ನಾಯಕನಹಟ್ಟಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಈ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟ್ರು ದೇವರಾಜ್ ಅಂತ ಹೇಳಿ ನಾವು ಕರೆ ಮಾಡ್ತೀವಿ. ಇಲ್ಲ ಸ್ಟೇಷನ್ನಲ್ಲಿ ಕರೆ ಮಾಡ್ತೀವಿ. ಕರೆ ಮಾಡಿದಾಗ ಆ ವ್ಯಕ್ತಿ ಹೇಳ್ತಾರೆ, ಒಬ್ಬರು ಅಧಿಕಾರಿಯಾಗಿ ಹೇಳ್ಬಾರ್ದು ಈ ಮಾತನ್ನ. ನಾವು ಹೋರಾಟಗಾರರು, ಅವರು ಈ ಖಾಕಿ ಹಾಕೊಂಡು ಸಮಾಜ ಸೇವೆ ಮಾಡಿದ್ರೆ ನಾವು ಕನ್ನಡ ಶಾಲೆ ಹಾಕೊಂಡು ಸಮಾಜ ಸೇವೆ ಮಾಡ್ತೀವಿ. ಅವ್ರಿಗೆ ವಿಚಾರ ಪಾಪ ಇನ್ನೂ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಸಾಕ್ಷ್ಯಾಧಾರಗಳನ್ನ ಅವ್ರು ಹುಡುಕ್ಬೇಕು, ನಾವೆಲ್ಲ ಹುಡುಕ್ಬೇಕಾಗಿರೋದು. ಅವ್ರು ಹೇಳ್ತಾರೆ ಇವ್ರು 3 ಜನ ಏನಿದ್ದಾರೆ ಗಂಡನ್ನ ಅರೆಸ್ಟ್ ಮಾಡಿದ್ದಾರೆ. ಅತ್ತೆ ಮಾವ ಕ್ಯಾನ್ಸರ್ ಪೇಷಂಟ್ಸ್ ಅಂತೆ, ವಯಸ್ಸಾಗಿದೆ ಅಂತೆ, ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರಲ್ಲಂತೆ. ಆಮೇಲೆ ಇನ್ನ ಏನು 3 ಜನ ಇದ್ದಾರೆ, ಅವ್ರು ಅಲ್ಲಿದ್ದಾರೆ, ಅಲ್ಲಿ ಹೋಗಿ ಅಲ್ಲೇ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಹೋಗಿ ಸಾಕ್ಷ್ಯಾಧಾರಗಳನ್ನ ಹುಡುಕಿ ತಗೊಂಡ್ ಬಂದು ಸ್ಟೇಷನ್ಗೆ ಕೊಡ್ಬೇಕಂತೆ. ಅದಾದ ನಂತರದಲ್ಲಿ ಅವ್ರು 3 ಜನದ ಮೇಲೆ ಕ್ರಮ ತಗೊಂತಾರಂತೆ. ನಾವು ಹೋಗಿ ಅಲ್ಲಿ ಸಾಕ್ಷ್ಯಾಧಾರಗಳನ್ನ ಹುಡುಕ್ಬೇಕು. ಅಲ್ಲಿ ಅಕ್ಕಪಕ್ಕ ಮನೆಗಳವ್ರು ಹೇಳಿಕೆ ತಗೊಂಡು ನಾವು ಬಂದು ಇವ್ರಿಗೆ ಕೊಡಬೇಕು ಅನ್ನೋದಾದ್ರೆ ಇಲ್ಲಿ ಈ ಒಂದು ನಾಯಕನಹಟ್ಟಿ ಪೊಲೀಸ್ ಠಾಣೆ ಏನಕ್ಕೆ ಬೇಕು? ನಂದೊಂದು ಪ್ರಶ್ನೆ. ಬಡವ್ರಿಗೆ ಈ ಹೆಣ್ಮಕ್ಳು 4 ಸಲ ಕಂಪ್ಲೇಂಟ್ ರೈಸ್ ಮಾಡಿದೆ. ಇದರಲ್ಲಿ ನನ್ನ ಗಂಡ ಅತ್ತೆ ಮಾವನಿಂದ ತೊಂದರೆ ಆಗ್ತಿದೆ, ಆ ಹೆಣ್ಮಗಳಿಂದ ತೊಂದರೆ ಆಗ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ಈ ಹೆಣ್ಮಗುವನ್ನೇ ಬೈದಿ ಕಳಿಸಿದ್ದಾರೆ. ನಿನ್ಗೆ ಯಾಕೆ ಬೇಕು ಈ ಕಷ್ಟ, ಏನಕ್ಕೆ ಅನುಭವಿಸ್ಕೊಂಡಿದೀಯಾ, ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ಹೇಳಿ. ಆಕೆ ತಂದೆ ಮತ್ತೆ ಈ ಹೆಣ್ಮಗಳು ನಂದಿನಿ ಅಂತ ಹೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿರೋ ಅಂಥದ್ದು. ಹೋಗಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹಲ್ಲೆ ಮಾಡೋದು ಅವರು, ಗಂಡನ ಕಡೆಯವರು ಹಲ್ಲೆ ಮಾಡೋದು. ಮತ್ತು ಹೋಗಿ ಇವ್ರ ತಂದೆ ತಾಯಿ ಮತ್ತೆ ಅಕ್ಕ ತಂಗಿಯರ ಮೇಲೆಲ್ಲ. ರಾಷ್ಟ್ರೀಯ ಮಹಿಳಾ ನ್ಯಾಯಪರ ವೇದಿಕೆ ವತಿಯಿಂದ ಡಾಕ್ಟರ್ ನ್ಯಾಯಪರ ಸವಿತಾ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದೀವಿ. ಕಾರಣ ಗಂಡ ಹೆಂಡತಿ ಮಧ್ಯದಲ್ಲಿ ಮತ್ತೊಬ್ಬಳು ಬಂದು ಸಂಸಾರಕ್ಕೆ ಈ ಒಂದು ಸಂಸಾರವನ್ನ ಹಾಳು ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ಇವ್ರಿಗೆ
ಕುಟುಂಬ ಸಪೋರ್ಟ್ ಇದೆ, ಗಂಡನಿಗೆ ಕುಟುಂಬ ಸಪೋರ್ಟ್ ಇದೆ, ಮತ್ತು ಪೊಲೀಸ್ ಠಾಣೆಯ ಈ ಠಾಣಾ ಅಧಿಕಾರಿ ಯಾರಿದ್ದಾರೆ ಜಗದೀಶ್ ಅವರು, ಅವರ ಕ್ಷಮೆ ಇರಲಿ, ದೇವರಾಜ್ ಅವರು ಸ್ನೇಹಿತ ಅಂತೆ. ಏನಪ್ಪ ಅವ್ರ ಹೆಸರು? ಏನ ಹೆಸರು? ಲಿಂಗಯ್ಯ, ಕಾಟಂ ಲಿಂಗಯ್ಯ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯ ಆಗಿರ್ತಾರೆ. ಅವರ ಸ್ನೇಹಿತ ಈ ಠಾಣೆಯ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್. ಒಂದು ರೀತಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ, ಪರವಾಗಿಲ್ಲ, ಸ್ನೇಹಿತ ಆದ್ರೂ ಕೂಡ ನಾನು ಅವ್ರಿಗೊಂದು ಶ್ಲಾಘನೀಯವನ್ನು ಕೊಡ್ತೇನೆ. ಆದ್ರೆ ಇದು ಮಿಕ್ಕಿದವ್ರನ್ನ ಅರೆಸ್ಟ್ ಮಾಡಿದಿರಾ, ಇವರು ನಮಗೆ ಹೇಳ್ತಾರೆ ಹೋರಾಟಗಾರರಿಗೆ ನೀವು ಬಂದು ಸಾಕ್ಷಿ ಸಮೇತ ಅಂದ್ರೆ ಅವ್ರು ಇದ್ರ ಜಾಗದಲ್ಲಿ ಅವ್ರೊಂದು ಸಾಕ್ಷಿ ಬೇಕು ಅರೆಸ್ಟ್ ಮಾಡಕ್ಕೆ ಅಂತ ಅಂದ್ರೆ ನಾವೇ ಇವಾಗ CCTV ಫುಟೇಜ್ ಎಲ್ಲ ಹಾಕಿ ಇವ್ರನ್ನ ಗಲಾಟೆ ಮಾಡಿ ಕಳಿಸ್ಬೇಕಿತ್ತು ಇವ್ರು ಸಾಕ್ಷಿ ಕೊಡಕ್ಕೆ. ಇನ್ನು ಮುಂದೆ ಎಲ್ಲದೂ ಒಂದು ಕಾನೂನು ಹೇಳ್ಬಿಡಿ, ಯಾರಾದ್ರೂ ನ್ಯಾಯ ಕೇಳಕ್ ಬಂದಾಗ ಪೊಲೀಸ್ ಠಾಣೆಗಳಿಗೆ ಸಾಕ್ಷಿ ಸಮೇತ ಬನ್ನಿ ಅಂತ. ನೀವಂದ್ರೆ ಜಗಳ ಮಾಡೋದು ನೀವೇ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ನಾವು ಅದನ್ನ ಹಾಕ್ಸಿರ್ತೀವಿ. ನೀವು ಜಗಳ ಮಾಡ್ತೀವಿ ಅಂತ ಗೊತ್ತಾದ್ರೆ ನಾವು ಅದನ್ನ ಹಾಕ್ಸಿ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ನಾಚಿಕೆ ಆಗ್ಬೇಕು. ಹೆಣ್ಣು ಮಗಳು ಸ್ಟೇಟ್ಮೆಂಟ್ ಆಸ್ಪತ್ರೆಯಲ್ಲಿ ಇವತ್ತು ಕೊಟ್ಟಿದ್ದಾರೆ, ಆ ವಿಡಿಯೋವನ್ನ ನಾವು ಅಪ್ಲೋಡ್ ಮಾಡ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ. ಆ ಹೆಣ್ಣು ಮಗಳ ಸ್ಟೇಟ್ಮೆಂಟ್ ಅಲ್ಲಿ ಅಷ್ಟು ಜನರು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಕಾರಣ ಏನಂದ್ರೆ ಗಂಡು ಮಗು ಬೇಕಂತ ಅವನಿಗೆ. ನೀಟಾಗಿ ಕೋರ್ಟ್ ಇದೆ, ಕಾನೂನು ಇದೆ, ಹೋಗಿ ಡೈವರ್ಸ್ ಮಾಡ್ಕೊಳ್ಳಿ, ಡೈವರ್ಸ್ ಮಾಡ್ಕೊಂಡು ಜೀವನಾಂಶ ಕೊಡಿ, ಮಗಳು ಅವಳು ಬದುಕಲಿ.